ಇಂಥ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಬಹಳಷ್ಟು ಸಾರ್ತಿ ಫೋನ್ ಬರ್ತಾ ಇರ್ತದೆ. ಏನು ಅಂತಂದರೆ, ನಮಗೆ ನಾಯಿ ಕಚ್ಚಿದೆ, ಮರಿ ಇನ್ನೂ ಚಿಕ್ಕದು, ಆ ಥರ ಅಂತ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಮಕ್ಕಳಿಗೆ ಕಚ್ಚಲಿ, ದೊಡ್ಡವ್ರಿಗೆ ಕಚ್ಚಲಿ, ಯಾವತ್ತೂ ರಿಸ್ಕನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ, ಒಂದು ಸರ್ತಿ ಏನಾದರೂ ಬೈಟ್ ಆಗಲಿ, ವ್ಯಾಕ್ಸಿನೇಷನ್ ಆಗಿರುವಂಥ ನಮ್ಮ ಮನೆ ನಾಯಿದ್ರೂ ಕೂಡ ನಾವು ಪ್ರಿಕಾಷನ್ಸ್ಗೆ ಮತ್ತು ನಮ್ಮ ಎಚ್ಚರಿಕೆಗೆ ನಾವು ಖಂಡಿತವಾಗಿಯೂ ವ್ಯಾಕ್ಸಿನೇಷನನ್ನು ಮಾಡಿಕೊಳ್ಳೇಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇದನ್ನು ಫ್ರೀಯಾಗಿ ಕೊಡ್ತಾರೆ. ಸೊ ಕಂಪ್ಲೀಟ್ ಪ್ರಪಂಚನೇ ರ್ಯಾಬಿಸನ್ನು ಮುಕ್ತ ಮಾಡುವಲ್ಲಿ ಬಹಳಷ್ಟು ಶ್ರಮ ಪಡ್ತಾ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಸೊ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಏನೇ ಆದರೂ ಕೂಡ, ಮನೆ ನಾಯಿ ಆಗಲಿ, ಬೇರೆ ನಾಯಿ ಆಗಲಿ, ಅದ್ರದ್ದು ಸ್ವಲ್ಪ ಪರಿಚಿದ್ರು ಕೂಡ, ಸ್ವಲ್ಪ ಹಾಲು ನಟ್ಟಿದ್ರು ಕೂಡ, ಸಣ್ಣ ಮರಿ ಆದರೂ ಕೂಡ ನಾವು ಖಂಡಿತವಾಗಿಯೂ ವ್ಯಾಕ್ಸಿನೇಷನನ್ನು ತೊಗೊಳ್ಳೇಬೇಕು. ಆಮೇಲೆ ಯಾವತ್ತೂ ಡಿಲೇ ಮಾಡಲಿಕ್ಕೆ ಹೋಗಬೇಡಿ. ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿಕ್ಕೆ ಯಾವತ್ತೂ ಡಿಲೇ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಯಾವಾಗ ಏನು ಆಗುತ್ತೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವಾಗ ಪೆಟ್ ಓನರ್ ಆಗಿರ್ಬೋದು, ಪೆಟ್ ಶಾಪ್ನವ್ರು ಇರ್ಬೋದು, ಡಾಕ್ಟ್ರ್ ಇರ್ಬೋದು, ಯಾರೇ ಇರ್ಬೋದು, ಯಾರೂ ಏನೂ ಹೇಳೋಕ್ಕಾಗಲ್ಲ ಈ ಒಂದು ಪರ್ಟಿಕ್ಯುಲರ್ಲಿ ರ್ಯಾಬಿಸ್ ವಿಷಯದಲ್ಲಿ. ಸೊ ಹಾಗಾಗಿ ಸಾಕಿದವರು, ನಾನೇನು ಅನ್ಕೊತೀನಿ ಅಂತಂದರೆ, ಎಲ್ಲ ಪೆಟ್ ಪೇರೆಂಟ್ಸು ವರ್ಷಕ್ಕೆ ಒಂದು ಸರ್ತಿ ಪ್ರಿಕಾಷನರಿ ತಮ್ಮ ಡಾಕ್ಟ್ರ್ ಸಲಹೆ ಪಡೆದು ವ್ಯಾಕ್ಸಿನೇಷನ್ ಮಾಡಿಕೊಂಡು ಭಾಳ ಬೆಸ್ಟ್ ಅಂತ ಅನ್ಕೊತೀನಿ ನಾನು. ಯಾಕೆಂದರೆ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಸೊ ಹಾಗಾಗಿ ಇಂಥ ಡಿಸೀಸಸ್ಸಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಒಂದು ಎಚ್ಚರಿಕೆ ವಿಡಿಯೋ ಇರಲಿ ಅಂತ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.